ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಇವತ್ತು ಒಂದು ತೇಜು ಅವ್ರದ್ದು ಚಿಲ್ಲಿ ಚಿಕನ್ ಮಸಾಲ ಪೇಸ್ಟ್ ಅಂತ ತೊಗೊಬಂದಿದೆ. ಇವತ್ತು ಇದನ್ನು ಹಾಕ್ಬಿಟ್ಟು ಒಂದು ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಟೇಸ್ಟು ನೋಡೋಣ. ಶುರು ಮಾಡೋಣ ಮಾಡೋಕ್ಕೆ. ಆಯಿಲ್ ಬಿಸಿಗಿಟ್ಟಿದೆ, ಬಿಸಿಯಾಗಿದೆ. ನೋಡಿ, 2 ಆನಿಯನ್ನು ಮತ್ತು ಒಂದು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದಿಷ್ಟು ಸ್ವಲ್ಪ ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ತೇಜು ಚಿಕನ್ ಚಿಲ್ಲಿ ಮಸಾಲದಲ್ಲಿ ಎಲ್ಲ ಆಲ್ರೆಡಿ ಮಸಾಲೆ ಮಿಕ್ಸ್ ಆಗಿರುತ್ತದೆ. ನಾವು ಸಿಂಪಲಾಗಿ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಹಾಕ್ಕೊಳ್ಳೋದು ಅಷ್ಟೇ. ಸಾಕಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಬಿಡೋಣ. ಹಸಿ ವಾಸನೆ ಹೋಗಿದೆ. ನೋಡಿ, ಒಂದು ಟೊಮೊಟೊ ಕಟ್ ಮಾಡಿದ್ದೆ ಹಾಕೋತೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು ಹಾಕ್ತೀನಿ. ಮಸಾಲೆಯಲ್ಲೇ ಉಪ್ಪಿರುತ್ತೆ, ನೋಡ್ಕೊಂಡು ಉಪ್ಪು ಹಾಕಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಗರಂ ಮಸಾಲ. ನಮಗೆ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಇದೆಲ್ಲ ಹಾಕ್ತಾಯಿರೋದು. ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಹೇಳಬೇಕು ಅಂದರೆ ಬ್ಯಾಚುಲರ್ಸ್ಗಳಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ತೊಳೆದಿಟ್ಟಿರೋ ಚಿಕನ್ ಹಾಕೋತೀನಿ ಈಗ. ನೋಡಿ, ತೇಜು ಅವ್ರದ್ದು ಚಿಲ್ಲಿ ಚಿಕನ್ ಮಸಾಲ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಮೊಸರು ಹಾಕ್ತೀನಿ 1 ಸ್ಪೂನು. ಸಾಕಿಷ್ಟು 1.5 ಸ್ಪೂನು. ಮುಚ್ಚಿಬಿಡೋಣ ಬೇಯಲಿ ಅದು. ಚಿಕನ್ ಬೇಯೋಕ್ಕೆ ಸ್ವಲ್ಪ ನೀರು ಹಾಕೋಣ. ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಈಗ. ಚಿಲ್ಲಿ ಚಿಕನ್ ರೆಡಿಯಾಗಿದೆ ನೋಡಿ.